ಭಾರತ ಇಂದು ಜಗತ್ತಿನ 4ನೇ ಅತಿದೊಡ್ಡ ಆರ್ಥಿಕತೆಯ ದೇಶ ಎನ್ನಲಾಗುತ್ತದೆ. ಅನೇಕ ರಾಜಕಾರಣಿಗಳು ಮತ್ತು ಪ್ರಮುಖ ವ್ಯಕ್ತಿಗಳು ಭಾರತವನ್ನು ವಿಶ್ವಗುರು ಆಗೋ ಹಾದಿಯಲ್ಲಿದ್ದೇವೆ ಎಂದು ಹೇಳುತ್ತಾರೆ. ಆದರೆ ಸಾಮಾನ್ಯ ಜನರು ಕೇಳುವ ಪ್ರಶ್ನೆ ಏನೆಂದರೆ, ಒಂದು ವಾರದ ಸಿಲಿಂಡರ್ ಸಮಸ್ಯೆಯನ್ನೇ ಸರಿಯಾಗಿ ನಿರ್ವಹಿಸಲು ಆಗದಿದ್ದರೆ ನಾವು ವಿಶ್ವಗುರುವಾಗೋದು ಯಾವಾಗ? ಅಭಿವೃದ್ಧಿ ಹೊಂದಿದ ದೇಶ, ಡೆವಲಪ್ಡ್ ಕಂಟ್ರಿ ಎಂದು ಕರೆಸಿಕೊಳ್ಳೋದು ಯಾವಾಗ? ನಾವು ನಿಜವಾಗಿಯೂ ಅಭಿವೃದ್ಧಿ ಹೊಂದಿದ್ದೀವಾ? ಭಾರತದ ಸಿಲಿಕಾನ್ ಸಿಟಿ, ಟೆಕ್ನಾಲಜಿ, ಐಟಿ ಹಬ್ ಎಂದೇ ಪ್ರಖ್ಯಾತ ಹೊಂದಿದಂತಹ ಬೆಂಗಳೂರು ನಗರದಲ್ಲೇ ಗ್ಯಾಸ್ ಸಿಲಿಂಡರ್ ಅಭಾವ ಕಾಣಿಸಿಕೊಂಡಿದೆ. ಸಮಸ್ಯೆಯಾಗಿದೆ ಎಂದ ಮೇಲೆ ಕರ್ನಾಟಕದ ಹಳ್ಳಿಗಳಲ್ಲಿ ಇನ್ನೆಷ್ಟು ಜನರು ಕಷ್ಟಗಳನ್ನು, ನೋವನ್ನು ಅನುಭವಿಸುತ್ತಿರಬಹುದು. ಇದು ಕೇವಲ ಒಂದು ಸಣ್ಣ ಸಮಸ್ಯೆಯಲ್ಲ, ಇದು ನಮ್ಮ ಇಂದಿನ ಜೀವನ ಶೈಲಿಗೆ ಒಂದು ವೇಕಪ್ ಕಾಲ್ ಎಂದು ಹೇಳಬಹುದು. ಗ್ಯಾಸ್ ಸಿಲಿಂಡರ್ ಬಿಕ್ಕಟ್ಟಿಗೆ ಮುಖ್ಯ ಕಾರಣವೇನು? ಈ ಸಮಸ್ಯೆ ಕೆಲವು ವಾರಗಳ ಹಿಂದೆ ಆರಂಭವಾಯಿತು. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ಪ್ರಾರಂಭವಾದ ಕಾರಣ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನು ಮುಚ್ಚಲಾಯಿತು, ಅಥವಾ ಅಲ್ಲಿನ ಪ್ರವೇಶ ಮತ್ತು ನಿರ್ಗಮನವನ್ನು ನಿರ್ಬಂಧಿಸಲಾಯಿತು. ಮಧ್ಯಪ್ರಾಚ್ಯದಲ್ಲಿ ನಡೆದಿರುವ ಸಂಘರ್ಷದಿಂದ ಹಾರ್ಮುಜ್ ಜಲಸಂಧಿ ಮೂಲಕ ಸಾಗುವ ಹಡಗು ಮಾರ್ಗಗಳು ಅಸ್ತವ್ಯಸ್ತಗೊಂಡಿವೆ. ಗಲ್ಫ್ ದೇಶಗಳಿಂದ ಭಾರತವು ತನ್ನ ಹೆಚ್ಚಿನ ಎಲ್ಪಿಜಿ, ಪೆಟ್ರೋಲಿಯಂ ಅನಿಲದ ಸುಮಾರು 70% ಆಮದು ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಮೂಲಕವೇ ಮಾಡಿಕೊಳ್ಳುತ್ತದೆ. ಆದ್ದರಿಂದ ಈ ಸಮಸ್ಯೆ ಸರಬರಾಜಿನ ಮೇಲೆ ದೊಡ್ಡ ಪರಿಣಾಮ ಬೀರಿದೆ. ಪೂರೈಕೆ ಮತ್ತು ಬೇಡಿಕೆ. ದೇಶದಲ್ಲಿ ಗ್ಯಾಸ್ ಬೇಡಿಕೆ ಕಡಿಮೆಯಾಗಿಲ್ಲ, ಆದರೆ ಪೂರೈಕೆ ನಿಂತು ಹೋಗಿದೆ. ಸಮಸ್ಯೆ ಆಗಲು ಕಾರಣವೇನು? 1. ವ್ಯವಸ್ಥೆಯ ವೈಫಲ್ಯ ಮತ್ತು ಪೂರ್ವಸಿದ್ಧತೆಯ ಕೊರತೆ. ಇತರ ಕೆಲವು ದೇಶಗಳಲ್ಲಿ ತುರ್ತು ಪರಿಸ್ಥಿತಿಗೆ ಬಳಸುವ ಅನಿಲ ಸಂಗ್ರಹ, ಎಮರ್ಜೆನ್ಸಿ ಸ್ಟಾಕ್ ಇರುತ್ತದೆ. ಆದರೆ ಭಾರತದಲ್ಲಿ ಕೇವಲ 1 ವಾರದ ವ್ಯತ್ಯಯವನ್ನೇ ನಿರ್ವಹಿಸಲು ಸರಬರಾಜು ವ್ಯವಸ್ಥೆ ವಿಫಲವಾಗಿದೆ. ಸರ್ಕಾರ ಹೇಳುತ್ತದೆ ಗ್ಯಾಸ್ ಸಿಲಿಂಡರ್ ಸ್ಟಾಕ್ ಇಲ್ಲ, ಆದರೆ ಇನ್ನೊಂದು ಕಡೆ ಕಪ್ಪು ಬಜಾರಿನಲ್ಲಿ, ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಅದೇ ಸಿಲಿಂಡರ್ 2,000-2,500 ರೂಪಾಯಿಗೆ ಮಾರಾಟವಾಗುತ್ತಿದೆ. ಹಣ ಇದ್ದರೆ ಸಿಲಿಂಡರ್ ಸಿಗುತ್ತದೆ, ಹಣ ಇಲ್ಲದಿದ್ದರೆ ಸಾಲಿನಲ್ಲಿ ನಿಲ್ಲಬೇಕು. ಇದು ಕೇವಲ ಕೊರತೆಯಲ್ಲ, ಇದು ವ್ಯವಸ್ಥೆಯ ದೌರ್ಬಲ್ಯತೆ. 2. ಹಳೆಯ ವಿಧಾನಗಳಿಗೆ ಮರಳುವ ಪರಿಸ್ಥಿತಿ. ಭಾರತದ ದೈತ್ಯ ನಗರಗಳಾದ ಲಖನೌ, ಮುಂಬೈ, ಬೆಂಗಳೂರು ಮೊದಲಾದ ನಗರಗಳಲ್ಲಿ ವ್ಯಾಪಾರಿಕ ಬಳಕೆದಾರರು ಹೋಟೆಲ್ಗಳಲ್ಲಿ ಮತ್ತು ಪಿಜಿಗಳಲ್ಲಿ ಸಿಲಿಂಡರ್ ಸಿಗದ ಕಾರಣ ಮರದ ಒಲೆಯ ಮತ್ತು ಕಲ್ಲಿದ್ದಲು ಬಳಸಿ ಅಡುಗೆ ಮಾಡಿಕೊಂಡು ಹಳೆಯ ವಿಧಾನಗಳಿಗೆ ಪರಿಸ್ಥಿತಿಗೆ ಮರಳಿದ್ದಾರೆ. ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಅಡುಗೆ ಅನಿಲದ ಎಲ್ಪಿಜಿ ಅಭಾವ ತಲೆದೋರಿರುವುದು ಕೇವಲ ಒಂದು ತಾತ್ಕಾಲಿಕ ಸಮಸ್ಯೆಯಲ್ಲ, ಬದಲಾಗಿ ಇದು ನಮ್ಮ ಇಂದಿನ ಜೀವನ ಶೈಲಿಯ ಅತಿದೊಡ್ಡ ಬೆಳ್ಳಂಬೆಳಗಿನ ಎಚ್ಚರಿಕೆ, ವೇಕಪ್ ಕಾಲ್ ಅಂತಾನೇ ತಿಳ್ಕೋಬೇಕು. ಎಲ್ಪಿಜಿ ಅಭಾವ ಇದು ಕೇವಲ ಆರಂಭವಷ್ಟೇ. ಭಾರತದ 90% ಎಲ್ಪಿಜಿ ಮತ್ತು ಎಲ್ಎನ್ಜಿ ಹೊರದೇಶಗಳಿಂದ ಬರುತ್ತದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಣ್ಣ ಬಿಕ್ಕಟ್ಟು ಉಂಟಾದರೂ ನಮ್ಮ ಅಡುಗೆ ಮನೆಗಳು ಸ್ತಬ್ಧವಾಗುತ್ತವೆ. ನಮ್ಮ ಅಡುಗೆ ಮನೆಯ ಮೇಲೆ ನಮಗೇ ಹಿಡಿತವಿಲ್ಲದ ಸ್ಥಿತಿ ಇದು. ಇವತ್ತು ಅಡುಗೆ ಅನಿಲ ಅಂದ್ರೆ ನಾಳೆ ಪೆಟ್ರೋಲ್, ಡೀಸೆಲ್ ಅಥವಾ ಇಂಟರ್ನೆಟ್, ಕಮ್ಯುನಿಕೇಷನ್, ಟ್ರಾನ್ಸ್ಪೋರ್ಟೇಷನ್ ಸರದಿ ಬರಬಹುದು. ನಾವು ಸೌಲಭ್ಯಗಳಿಗೆ ಎಷ್ಟೊಂದು ದಾಸರಾಗಿದ್ದೇವೆ ಅಂದರೆ ಅವುಗಳಿಲ್ಲದೆ ಒಂದು ದಿನವೂ ಬದುಕಲು ಸಾಧ್ಯವಿಲ್ಲ ಎಂಬ ಅಸಹಾಯಕತೆಯಲ್ಲಿದ್ದೇವೆ. ಇಂಟರ್ನೆಟ್ ಇಲ್ಲದಿದ್ದರೆ ಬ್ಯಾಂಕಿಂಗ್, ಕೆಲಸ, ಶಿಕ್ಷಣ ಅಡಚಣೆ. ಪೆಟ್ರೋಲ್, ಡೀಸೆಲ್ ಇಲ್ಲದಿದ್ದರೆ ನಗರವೇ ಸ್ಥಗಿತ. ಅಂದರೆ ಅವರ್ ಲೈವ್ಸ್ ಆರ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಸಿಸ್ಟಮ್ಸ್. ನಮ್ಮ ಜೀವನ ಸಂಪೂರ್ಣವಾಗಿ ವ್ಯವಸ್ಥೆಗಳ ಮೇಲೆ ಅವಲಂಬಿತವಾಗಿದೆ. ತಂತ್ರಜ್ಞಾನದ ಮೇಲಿನ ಅತಿಯಾದ ಅವಲಂಬನೆ, ದ ಟೆಕ್ ಟ್ರ್ಯಾಪ್. ನಾವು ತಂತ್ರಜ್ಞಾನದಲ್ಲಿ ಎಷ್ಟೇ ಮುಂದುವರೆದಿದ್ದರೂ ಒಂದು ಸಣ್ಣ ಸ್ವಿಚ್ ಅಥವಾ ಒಂದು ಸಿಲಿಂಡರ್ ಪೂರೈಕೆ ನಿಂತರೆ ಇಡೀ ನಗರವೇ ಕತ್ತಲೆಯಲ್ಲಿ ಅಥವಾ ಹಸಿವಿನಲ್ಲಿರುವಂತಾಗಿದೆ. ಸ್ಮಾರ್ಟ್ಫೋನ್, ಸ್ಮಾರ್ಟ್ ಕಿಚನ್ ಎಂದು ಓಡುವ ನಾವು ಮೂಲಭೂತ ಅಗತ್ಯಗಳಿಗಾಗಿ ಬೇರೆ ದೇಶಗಳ ಮೇಲೆ, ಗಲ್ಫ್ ಕಂಟ್ರೀಸ್ನ ಮೇಲೆ 90% ಅವಲಂಬಿತರಾಗಿದ್ದೇವೆ ಎಂಬುದು ಕಟು ಸತ್ಯ. ಹಳ್ಳಿಯ ಸೊಗಡು ನಗರಕ್ಕೆ ಮಾದರಿ, ರೂರಲ್ ವಿಸ್ಡಮ್. ಇಂದು ಬೆಂಗಳೂರಿನಂತಹ ನಗರಗಳಲ್ಲಿ 10 ಅಂತಸ್ತಿನ ಅಪಾರ್ಟ್ಮೆಂಟ್ಗಳಲ್ಲಿರುವವರು ಕೂಡ ಗ್ಯಾಸ್ ಇಲ್ಲದಿದ್ದರೆ ಏನು ಮಾಡುವುದು ಎಂದು ತಲೆಕೆರೆಸಿಕೊಳ್ಳುತ್ತಿದ್ದಾರೆ. ಆದರೆ ಹಳ್ಳಿಯ ಜನರನ್ನು ನೋಡಿ, ಅವರಿಗೆ ಗ್ಯಾಸ್ ಇಲ್ಲದಿದ್ದರೂ ಅಡುಗೆ ನಿಲ್ಲುವುದಿಲ್ಲ. ಅವರು ತಮ್ಮ ಸೀಟೆ, ಫೈರ್ವುಡ್ ಸ್ಟವ್ ಅಥವಾ ಸೌದೆ ಒಲೆಯನ್ನು ಕೈಬಿಟ್ಟಿಲ್ಲ. ಈ ಘಟನೆಯಿಂದ ನಾವು ಕಲಿಯಬೇಕಾದ ಪಾಠಗಳು. ಸ್ನೇಹಿತರೆ, ಇವತ್ತು ಅಡುಗೆ ಅನಿಲದ ಅಭಾವ ಬಂದಿದೆ ಅಂತ ನಾವು ಹೋಟೆಲ್ಗಳ ಮುಂದೆ ಕ್ಯೂ ನಿಂತಿದ್ದೀವಿ.
ಆದರೆ ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚಿಸಿ, ಒಂದು ವೇಳೆ ನಾಳೆ ಪೆಟ್ರೋಲ್ ಖಾಲಿಯಾದರೆ, ನಾಳೆ ಇಂಟರ್ನೆಟ್ ಒಂದು ವಾರ ನಿಂತು ಹೋದರೆ, ವಿಮಾನಗಳು ಹಾರಾಡ ನಿಲ್ಲಿಸುವ ದಿನಗಳು ಬರಬಹುದಾಶ್ಚರ್ಯವಿಲ್ಲ. ನಾವು ಟೆಕ್ನಾಲಜಿಯಲ್ಲಿ ಎಷ್ಟೇ ಎತ್ತರಕ್ಕೆ ಹಾರಿದರೂ ನಮ್ಮ ಅಡಿಪಾಯ ಮಾತ್ರ ಅಲುಗಾಡುತ್ತಿದೆ. ಆಗ ನಮ್ಮನ್ನ ಕಾಪಾಡುವುದು ಕೇವಲ ನಮ್ಮ ಸಿಂಪಲ್ ಲಿವಿಂಗ್ ಮಾತ್ರ. ಸರಳವಾಗಿ ಬದುಕುವುದು ಅಂದ್ರೆ ಹಿಂದಕ್ಕೆ ಹೋಗುವುದು ಅಂತ ಅರ್ಥ ಅಲ್ಲ, ಬದಲಾಗಿ ಭವಿಷ್ಯಕ್ಕೆ ಸಿದ್ಧವಾಗುವುದು ಅಂತ ಅರ್ಥ. ಮೂಲ ಕೌಶಲ್ಯ ಕಲಿಯಿರಿ. ಗ್ಯಾಸ್ ಇಲ್ಲದಿದ್ದರೂ ಬೆಂಕಿ ಹಚ್ಚಿ ಅಡುಗೆ ಮಾಡುವ ಕಲೆ ನಮಗೆ ಗೊತ್ತಿರಲಿ. ಸೌಲಭ್ಯಗಳ ಮೇಲೆ ಹಿಡಿತವಿರಲಿ. ಕಾರು ಬೈಕ್ ಇದ್ದರೂ ಸೈಕಲ್ ತುಳಿಯುವ ಅಥವಾ ನಡೆಯುವ ಅಭ್ಯಾಸ ಬಿಡಬೇಡಿ. ಸರಳತೆಯೇ ಸೌಂದರ್ಯ. ಆಡಂಬರದ ಬದುಕಿಗಿಂತ ನೆಮ್ಮದಿಯ ಬದುಕು ಮುಖ್ಯ. 90ರ ದಶಕದ ಆ ಹಳ್ಳಿಯ ಜೀವನವನ್ನು ನಾವು ಮತ್ತೆ ನೆನಪಿಸಿಕೊಳ್ಳಬೇಕು. ಅಲ್ಲಿ ಸಂಪತ್ತು ಕಡಿಮೆ ಇರಬಹುದು, ಆದರೆ ಶಕ್ತಿ ಹೆಚ್ಚಿತ್ತು. ಅತಿಯಾದ ಸೌಲಭ್ಯಗಳು ನಮ್ಮನ್ನ ಸೋಮಾರಿಗಳನ್ನಾಗಿ ಮಾಡಿದೆ. ನಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ನಮ್ಮತನವನ್ನ ಯಾಕೆ ಬಿಡಬಾರದು ಅಂದ್ರೆ, ಸೌಲಭ್ಯಗಳು ತಕ್ಷಣಕ್ಕೆ ಕೈಕೊಡಬಹುದು, ಆದರೆ ಸಂಸ್ಕೃತಿ ನಿಮ್ಮನ್ನ ಯಾವತ್ತೂ ಕೈಬಿಡುವುದಿಲ್ಲ. ನಾವಿವತ್ತು ಯಾವುದೋ ಗಲ್ಫ್ ದೇಶದ ಮೇಲೆ ಅಥವಾ ಅಂತಾರಾಷ್ಟ್ರೀಯ ಕಂಪನಿಗಳ ಮೇಲೆ ನಮ್ಮ ಅಡುಗೆ ಮನೆಯನ್ನೇ ಡಿಪೆಂಡ್ ಮಾಡಿಕೊಂಡಿದ್ದೀವಿ. ಗ್ಯಾಸ್ ಬರದಿದ್ದರೆ ಅಡುಗೆ ಇಲ್ಲ, ಪೆಟ್ರೋಲ್ ಇಲ್ಲದಿದ್ದರೆ ಕೆಲಸ ಇಲ್ಲ, ಇಂಟರ್ನೆಟ್ ಇಲ್ಲದಿದ್ದರೆ ಬದುಕೇ ಇಲ್ಲ ಎಂಬಂತಹ ಕೃತಕ ಜಾಲದಲ್ಲಿ ನಾವು ಸಿಲುಕಿದ್ದೇವೆ. ಸರಳ ಬದುಕೇ ಸಾರ್ಥಕ. ಆಧುನಿಕತೆಯ ಅಂಧಕಾರದಿಂದ ಹೊರಬರಲು ನಾವು ಮಾಡಬೇಕಿದ್ದು ಇಷ್ಟೇ: ಅವಲಂಬನೆ ಕಡಿಮೆ ಮಾಡಿ, ತಂತ್ರಜ್ಞಾನವನ್ನ ಬಳಸಿ, ಆದರೆ ಅದಕ್ಕೆ ದಾಸರಾಗಬೇಡಿ. ಸೌಲಭ್ಯಗಳು ಇಲ್ಲದಿದ್ದರೂ ಬದುಕಬಲ್ಲ ಎಂಬ ಧೈರ್ಯ ಇರಲಿ. ಸರಳತೆಯೇ ಸಂಭ್ರಮ. ಅತಿಯಾದ ಐಶ್ವರ್ಯ ವಸ್ತುಗಳಿಗಿಂತ ನಮಗೆ ನಿಜವಾಗಿಯೂ ಅಗತ್ಯವಿರುವ ವಸ್ತುಗಳ ಮೇಲೆ ಗಮನಹರಿಸಿ. ನಮ್ಮ ತನವನ್ನ ಉಳಿಸಿಕೊಳ್ಳುವುದೇ ನಿಜವಾದ ಪ್ರಗತಿ. ಬ್ಯಾಕ್ ಟು ಬೇಸಿಕ್ಸ್. ನಾವು ಎಷ್ಟೇ ಪ್ರಗತಿ ಹೊಂದಿದರೂ ನಮ್ಮ ಅಡುಗೆ ಮನೆಯ ಒಲೆ ಉರಿಯಲು ಬೇರೆ ದೇಶದ ಯುದ್ಧಗಳು ಅಡ್ಡಿಯಾಗಬಾರದು ಎಂದರೆ ನಾವು ಸ್ವಾವಲಂಬನೆ ಮತ್ತು ಸರಳತೆಗೆ ಮರಳಬೇಕು. ಕೊನೆಯ ಮಾತು: ಪ್ರತಿಯೊಂದು ಮನುಷ್ಯನಿಗೂ ಇದು ಒಂದು ಎಚ್ಚರಿಕೆಯ ಘಂಟೆಯಾಗಿದೆ. ಯಾಕೆಂದರೆ ಇಂದು ನಾವು ನೋಡುತ್ತಿರುವುದು ಏನು ಗೊತ್ತಾ? ಯುದ್ಧಗಳು ಬೇರೆ ದೇಶಗಳಲ್ಲಿ ನಡೆಯುತ್ತಿದ್ದರೂ ಅದರ ಪರಿಣಾಮಗಳು ನಮ್ಮ ದೇಶದ ಸಾಮಾನ್ಯ ಜನರ ಜೀವನದ ಮೇಲೆ ಬೀಳುತ್ತಿವೆ. ಹೌದು, ಭಾರತ ದೇಶ ದೊಡ್ಡದಾಗಬೇಕು, ಅಭಿವೃದ್ಧಿ ಹೊಂದಬೇಕು, ವಿಶ್ವಗುರು ಆಗಬೇಕು. ಆದರೆ ಜನರ ಜೀವನ ಸುಲಭವಾಗದಿದ್ದರೆ ಆ ಅಭಿವೃದ್ಧಿಗೆ ಅರ್ಥವೇ ಇಲ್ಲ. ನಾವು ವಿಶ್ವಗುರು ಆಗಬೇಕು, ಆದರೆ ಮೊದಲು ನಮ್ಮ ಜನರ ಸಮಸ್ಯೆಗಳನ್ನು ಪರಿಹರಿಸಬೇಕು. ಯಾಕೆಂದರೆ ದೇಶದ ಶಕ್ತಿ ಸರ್ಕಾರದಲ್ಲಿಲ್ಲ, ಅದು ಸಾಮಾನ್ಯ ಜನರ ಜೀವನದಲ್ಲಿದೆ. ಮಧ್ಯಪ್ರಾಚ್ಯದಲ್ಲಿ ಒಂದು ಸಂಘರ್ಷ ನಡೆದರೆ ಇಲ್ಲಿ ಗ್ಯಾಸ್ ಸಿಲಿಂಡರ್ ಕೊರತೆ ಉಂಟಾಗುತ್ತದೆ. ಅಂದರೆ ಜಗತ್ತು ಈಗ ಎಷ್ಟು ಪರಸ್ಪರ ಅವಲಂಬಿತವಾಗಿದೆ ಎಂಬುದು ಇದರಿಂದ ತಿಳಿಯುತ್ತದೆ. ಆದ್ದರಿಂದ ಇದು ಕೇವಲ ಗ್ಯಾಸ್ ಸಮಸ್ಯೆ ಅಲ್ಲ, ಇದು ಭವಿಷ್ಯದ ಒಂದು ಸೂಚನೆ. ಮುಂದೆ ಯಾವುದಾದರೂ ದೊಡ್ಡ ಜಾಗತಿಕ ಸಂಕಷ್ಟ ಬಂದರೆ ಕೆಲವು ಮುಖ್ಯ ಸೇವೆಗಳು ಕೂಡ ಸಮಸ್ಯೆಗೆ ಒಳಗಾಗಬಹುದು. ಪೆಟ್ರೋಲ್ ಮತ್ತು ಡೀಸೆಲ್ ಸರಬರಾಜು, ಇಂಟರ್ನೆಟ್ ಸೇವೆಗಳು, ಕಮ್ಯುನಿಕೇಷನ್ ವ್ಯವಸ್ಥೆಗಳು, ನಮ್ಮ ದಿನನಿತ್ಯದ ಜೀವನವೇ ಸಂಪೂರ್ಣವಾಗಿ ಬದಲಾಗಬಹುದು. ಆದ್ದರಿಂದ ಈ ಘಟನೆ ನಮಗೆ ಹೇಳುವ ದೊಡ್ಡ ಪಾಠವೇನೆಂದರೆ, ದೇಶದ ಅಭಿವೃದ್ಧಿ ಎಂದರೆ ಕೇವಲ ಆರ್ಥಿಕತೆ ದೊಡ್ಡದಾಗುವುದಲ್ಲ, ಸಂಕಷ್ಟ ಬಂದಾಗಲೂ ಜನರ ಜೀವನ ಸುಗಮವಾಗಿರಬೇಕು. ಅದೇ ನಿಜವಾದ ಅಭಿವೃದ್ಧಿ. ಈ ವಿಡಿಯೋ ನಿಮಗೆ ಸರಿ ಎನಿಸಿದರೆ ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ಯಾಕೆಂದರೆ ಇದು ಕೇವಲ ಗ್ಯಾಸ್ ಸಮಸ್ಯೆ ಅಲ್ಲ, ಇದು ನಮ್ಮ ಅಸ್ತಿತ್ವದ ಪ್ರಶ್ನೆ.